ಇದರ ಬಣ್ಣ ಹಸಿರಾಗಿದೆ. ಸಾಮಾನ್ಯವಾಗಿ ಹೃದಯ ಕೇಂದ್ರ ಎಂದು ಕರೆಯಲ್ಪಡುವ ಅನಾಹತ ಚಕ್ರವು ಎದೆಯ ಮಧ್ಯದಲ್ಲಿ ಭೌತಿಕ ಹೃದಯದ ಬಳಿ ಬೆನ್ನು ಮೂಳೆಯ ಬೆನ್ನಿನ ಪ್ರದೇಶದಲ್ಲಿದೆ. ಇದರ ಬೀಜಾಕ್ಷರ ವಾಕಾರದಿಂದ ಕೂಡಿದ್ದಾಗಿದೆ. 12 ದಳದ ಕಮಲ ಇದಾಗಿದ್ದು ಇದರ ವಿನ್ಯಾಸ ಹೈಮಸ್ ಗ್ರಂಥಿಯೊಂದಿಗೆ ಸಂಬಂಧ ಹೊಂದಿದೆ. ಇದು ವಾಯು ತತ್ವವನ್ನು ಸಂಕೇತಿಸುತ್ತದೆ. ಈ ಚಕ್ರ ಸಾಧನೆಯಿಂದ ನಮ್ಮಲ್ಲಿ ಪ್ರೇಮ, ಶಾಂತಿ, ಶುದ್ಧ ಸೌಂದರ್ಯ, ಶುದ್ಧ ಸತ್ಯ, ನೈರ್ಮಲ್ಯ, ಯೋಗಕ್ಷೇಮ ಹಾಗೂ ಮಿತ್ರ ಗುಣಗಳು ಅಳವಡುತ್ತವೆ. ಈ ಚಕ್ರ ಜಾಗೃತಿಯಿಂದ ಹೃದಯ ರೋಗ, ಚರ್ಮಕ್ಕೆ ಸಂಬಂಧಿಸಿಪಟ್ಟಂತ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ. ಇಲ್ಲಿ ಸಾಧಕನಿಗೆ ಅಂಗದ ಗುಣವೆಲ್ಲ ನಾಶವಾಗಿ ಲಿಂಗ ಗುಣದಲ್ಲಿ ಶೋಭಿಸುವ ಪ್ರಾಣಲಿಂಗಿ ಸ್ಥಳವು ಜಾಗೃತವಾಗುತ್ತದೆ. ಆಗ ಜಂಗಮಲಿಂಗ ಸಕಿಲದೊಂದಿಗೆ ಬೇರೆ ನಾದವನ್ನ ಕೇಳಿಸಿಕೊಂಡು ಜಗನ್ಮಾತೆ ಅಕ್ಕ ಮಹಾದೇವಿಯರು ಈ ಚಕ್ರದ ಕುರಿತು ತಮ್ಮ ಯೋಗಾಂಗ ತ್ರಿವಿಧಿಯಲ್ಲಿ ಹೀಗೆ ಹೇಳಿರುವರು: ದ್ವಾದಳ ಕಮಲದ ಮೋಹದ ಜಂಗಮಕ್ಕೆ ಸಾವರದ ತತ್ವಕ್ಕೂ ಮುಖ ಮಾಡಿ ಸ್ವದರುಷದ ಸ್ವಾದವ ಕೊಡುವ ಅನುಭಾವಿ ಈ ಚಕ್ರ ಜಾಗೃತಿಯಿಂದ ಪಂಚೇಂದ್ರಿಯಗಳನ್ನಂದಾದ ಚರ್ಮವು ತನ್ಮಾತ್ರೆಯ ಸ್ಪರ್ಧವೆಂಬ ವಿಷಯ ವಾಸನೆಯನ್ನ ಕಳೆದುಕೊಂಡು ಜಂಗಮ ಲಿಂಗವಾಗುತ್ತದೆ. ಆಗ ಸಾಧಕನು ಅನುಭಾವಿಯಾಗುತ್ತಾನೆ. ಯಾರೇ ಮುಟ್ಟಿದರೂ ಅವನಿಗೆ ಕೆಟ್ಟ ಪರಿಣಾಮಗಳು ಬೀರುವುದಿಲ್ಲ. ಹೀಗೆ ಅಕ್ಕ ಮಹಾದೇವಿಯು ಅನಾಹತ ಚಕ್ರದ ಜಂಗಮ ಲಿಂಗ ಸಕಿಲ ಅನುಭವವನ್ನ ಅಂತರಂಗಿಕವಾಗಿ ಹೇಳಿದಂತೆ ಷಣ್ಮುಖ ಸ್ವಾಮಿಗಳು ಸಹಿತ ಹೊರಗಿನಂದ್ರೆ ಬಾಹ್ಯ ಪೂಜೆ ಪರಿಕರಣಗಳನ್ನ ಅಷ್ಟವಿಧಾರ್ಚನೆಯನ್ನ ಬಳಸದೆ ಒಳಗಿಸಿ ಅಷ್ಟವಿಧಾರ್ಚನೆಗಳಿಂದ ಅನಾಹತ ಚಕ್ರದ ಜಂಗಮ ಲಿಂಗವನ್ನ ಪೂಜಿಸಿದ ಕ್ರಮ ಈ ರೀತಿ ತಿಳಿಸಿರುವರು: ಅನಾಹತ ಚಕ್ರವೆಂಬ ರಂಗಮಂಟಪದಲ್ಲಿ ಮೂರ್ತಿಗೊಂಡಿದ್ದ ಜಂಗಮ ಲಿಂಗಕ್ಕೆ ಶಾಂತಿ ಎಂಬ ಜಲದ ಮಜ್ಜನ ಕೆರೆದು ವಾಯು ನಿವೃತ್ತಿಯಿಂದ ಗಂಧದ ಧರಿಸಿ ಸುಮನವಾದ ಅಕ್ಷತೆಯನ್ನಿಟ್ಟು ಅಲ್ಲಿಯ ದ್ವಾದಶರಗಳಿಗೆ ಪುಷ್ಪದ ಮಾಲೆ ಎಂದು ಧರಿಸಿ ಅಲ್ಲಿಯ ಕಮಲ ಸದ್ವಾಸನೆಯ ಧೂಪದ ಬಿಸಿ ಅಲ್ಲಿಯ ಮಾಂಜುಷ್ಟ ವರ್ಣನೆ ಕರ್ಪೂರದೋಚಿತಿ ಎಂಬ ಬೆಳಗಿ ಅಲ್ಲಿಯ ಸೂರ್ಯವಂಶ ಎಂಬ ವಸ್ತ್ರವ ಹೊದಿಸಿ ನಿರ್ವೋಹನೆ ಎಂಬ ಆಭರಣದ ತೊಡಿಸಿ ಸಲ್ಲರ್ಷವೆಂಬ ನೈವೇದ್ಯವನ್ನರ್ಪಿಸಿ ಅನುಭಾವವೆಂಬ ತಾಂಬೂಲವನ್ನಿತ್ತು. ಇಂತು ಜಂಗಮ ಲಿಂಗಕ್ಕೆ ಅಷ್ಟವಿಧಾರ್ಚನೆಯ ಮಾಡಿ ಸೂರ್ಯ ಪ್ರಭೆ ಎಂಬ ಬೆಳಗುವ ಜಂಗಮ ಲಿಂಗವನ್ನು ಕಂಗಳು ತುಂಬಿ ನೋಡಿ ಮನದಲ್ಲಿ ಸಂತೋಷಗೊಂಡು ಆ ಜಂಗಮಲಿಂಗದ ಪೂಜದ ನಿರ್ಮೂಲ್ಯವ ಮಾಡದೆ ಓಂ ವಾಂ 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 ಎಂಬ ವಕಾರ
ಷಡ್ವಿದರ್ಚಗಳಿಂದ ನಮಸ್ಕರಿಸಿ ಆ ಜಂಗಮ ಲಿಂಗವನ್ನು ಕೂಡಿ ಎರಡೆಳೆದು ನೀನು ನಾನು ಎಂಬುದನ್ನ ಅಳಿದು ನೀನೇ ನಾನಾಗುವ ಪರಿ ಅಲ್ಲಿಂದ ಮುಂದಕ್ಕೆ ಹೋಗಬೇಕೆಂದಿದ್ದಾರೆ. ಈ ಚಕ್ರ ಜಾಗೃತಿಯಾಗಿ ಸಾಧಕನು 6 ಬಾರಿ ವಾಂ ಬೀಜಾಕ್ಷರ ಮಂತ್ರವನ್ನ ಪಠಿಸಬೇಕು ಸೂಚಿಸಿರುವರು ಅಂತ ಈ ವಿಷಯದಲ್ಲಿ ಹೇಳಿದ್ದಾರೆ. ನಾಳಿನ ವಿಷಯ ಲಿಂಗ ಯೋಗ ಸಾಧನೆಯಲ್ಲಿ ಅಕ್ಕ ಮಹಾದೇವ ಭಾಗ